ಗೆದ್ದು ಹೊಡ್ತಾ ಇದೆ. ನಮ್ಮ ಮನೆ ಹತ್ರ ನಿಲ್ಸಕ್ ಜಾಗ ಇಲ್ಲ. ಇದೆ ನನ್ನ ಗಾಡಿ ಪಾರ್ಕಿಂಗ್. ಇವಾಗ ನನ್ನ ಇಂಜಿನ್ ನೋಡಿ ಎಷ್ಟು ಇನ್ನು ಗೋಲ್ಡ್ ಇದ್ದಂಗೆ ಐತಿ. ಇನ್ನ ಹಲೋ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ತುಂಬ ಲೇಟ್ ಆಗಿಬಿಡೈತೆ. ಗೆದ್ದು ಹೊಡ್ತಾ ಇದೆ. ಟೈಮ್ ನೋಡ್ತಾ ಇರ್ಬೋದು, 5:42. 5:30 ಹೊಡ್ಬೇಕಾಗಿತ್ತು, ಲೇಟ್ ಆಗ್ಬಿಡೈತೆ 15 ನಿಮಿಷ. ಫುಲ್ ಹೆವಿ ನಿದ್ದೆ ನೈಟು. ಸರಿ ನೋಡೋಣ. ಕದಂಬ ಹೊಡ್ತಾ ಇದೆ. ಹಂಗೆ ಒಂದು ಮಾತು ಹೇಳ್ಬೇಕಾಗಿತ್ತು, ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಈ ನಿನ್ನೆ ಮೊನ್ನೆ ಬಂದವ್ರು ಕುನಿ ನನ್ನ ಮಕ್ಕಳೆಲ್ಲ ಅದು ಬಿಡುಗರು ಫಾರಮ್ಮು ನಾನೇ ಮಾಡ್ಕೊತೀನಿ ನನ್ನ ಫಾರಮ್ನ ಅಂತ ಅಂದಿದ್ದಾರೆ. ಬಟ್ ಆದ್ರೆ ನಾನು ಫಾರಮಲ್ಲಿ ನಾನು ಲಾಸ್ ಆಗಿರೋದು ನನಗೆ ಗೊತ್ತು. ಎಷ್ಟು ಕಳ್ಕೊಂಡಿದ್ದೀನಿ, ಎಷ್ಟು ಬಿಟ್ಟಿದ್ದೀನಿ, ಎಷ್ಟೇ ಕಳ್ಕೊಂಡು ಎಷ್ಟೇ ಬಿಟ್ಟು ಇದುವರೆಗೂ ನಾನು ನನ್ನ ಕೈಲಿ ಆಗಲ್ಲ ಅಂತ ಯಾವತ್ತು ಹಿಂದಕ್ಕೆ ಹೋಗಿಲ್ಲ. ನಾನು ಚಪಾತಿ ನನ್ನ ಮಕ್ಕಳೆಲ್ಲ ಈಗ ನಿನ್ನೆ ಮೊನ್ನೆ ಬಂದು ಫಾರಮ್ ಮಾಡ್ಕೊಂಡು ಇಲ್ದಿರೋ ಡ್ರಾಮಾಗಳು ಹೊಡಿತಾರೆ. ಇರ್ಲಿ, ಕೋಟಿ ಅನ್ನೋದು ಲೆಕ್ಕಕ್ಕಿಲ್ದಂಗೆ ಹೊಟ್ಟೋಗ್ಬಿಡೈತೆ ನನ್ನ ದುಡ್ಡು. ಬಟ್ ಆದ್ರೂ ಪರವಾಗಿಲ್ಲ, ಸಂಪಾದನೆ ಮಾಡ್ತೀನಿ, ಟೆನ್ಷನ್ ಇಲ್ಲ. ಫಸ್ಟ್ ಕದ ಮಾತ್ರ ಹೋಗೋಣ ಬನ್ನಿ. ಏನ್ ನೋಡ್ತಾ ಇದ್ದೀರಾ? ಆಲ್ರೆಡಿ ಫಾರಮ್ ಹತ್ರ ಬಂದ್ಬಿಟ್ಟಿದ್ದೀನಿ. ಎಲ್ಲೂ ವಿಡಿಯೋ ಮಾಡಕ್ ಆಗಿಲ್ಲ, ಲೇಟ್ ಆಗಿರೋ ಕಾರಣ. ಬೇಗ ಮೇವು ತುಂಬಬೇಕಾಯ್ತು. ಮುಂದೆ ಫ್ರೆಂಡ್ಸ್ ಸಿಕ್ಕಿದ್ರು ಅಂತ ಮಾತಾಡ್ಸ್ಕೊಂಡಿದ್ದೆ, ಅದೇ ಲೇಟ್ ಆಗಿದ್ದು. ಟೈಮ್ ನೋಡ್ತಾ ಇದ್ದೀರಾ, 9:36. ನಿನ್ನೆ ಎಲ್ಲ 8:00 ಸ್ಟಾರ್ಟ್ ಮಾಡಿದ್ದೆ, ಇವತ್ತು 9:36 ಆಗ್ಬಿಡಿದೆ ಫಾರಮ್ ಹತ್ರ ಬರೋಷ್ಟರಲ್ಲಿ. ಇವಾಗ ಬೇಗ ಕೆಲಸ ಮುಗಿಸ್ಕೋತೀನಿ. ಇವತ್ತು ಕಂಟಿನ್ಯೂಟಿ ಆಟೋದಲ್ಲಿ ವಿಡಿಯೋ ಮಾಡ್ತೀನಿ. ಇವತ್ತು ಆಟೋದೇ ಒಂದು ಫುಲ್ ಜರ್ನಿ ಇವತ್ತು ವಿಡಿಯೋ ಮಾಡ್ತೀನಿ, ಆಟೋದಲ್ಲಿ ಜರ್ನಿ. ಅದಕ್ಕೆ ಬೇಗ ಕೆಲಸ ಮುಗಿಸ್ಕೊಳಕ್ ಹೋಗ್ತೀನಿ. ಬೇಗ ಕೆಲಸ ಮುಗಿಸ್ಕೊಂಡು ಇನ್ನೇನು ಫಾರ್ಮ್ ಹತ್ರ ಬಂದಿದ್ದೀನಿ. ಬೇಗ ಕೆಲಸ ಮುಗಿಸ್ಕೊಂಡು ಇನ್ನೇನು ಹೊಡ್ತೀನಿ. ಹೊಡ್ಬಿಟ್ಟು ಇವತ್ತು ಆಟೋದೇ ವಿಡಿಯೋ ಮಾಡ್ತೀನಿ ರೀ. ಇವತ್ತು ಇನ್ನೆಲ್ಲೂ ವಿಡಿಯೋ ಮಾಡೋಕ್ಕಾಗಲ್ಲ ಇವತ್ತು. ಫಾರಮ್ದು ಅಲ್ಲ, ಸಾರಿ, ಮೇವು ತುಂಬಿದ್ದು ಯಾವುದು ವಿಡಿಯೋ ಮಾಡೋಕ್ಕಾಗಿಲ್ಲ ಇವತ್ತು. ಅದೇ ಇವತ್ತು ಆಟೋದ ಕಂಟಿನ್ಯೂಟಿ ಮಾಡೋಣ ಬನ್ನಿ, ನೋಡೋಣ. ಕೆಲಸ ಮುಗಿಸ್ಕೊಂಡು ಓಡೋಣ. 9:36 ಟೈಮು. ಎಷ್ಟೊತ್ತು ಮುಗಿಯುತ್ತೆ ಅಂತ ನಾನು ಅಪ್ಡೇಟ್ ಮಾಡ್ತೀನಿ. ಟೈಮ್ ನೋಡ್ತಿದ್ದೀರಾ, 11:01 ಆಯ್ತಾ ಬರ್ತು. ತುಂಬ ಲೇಟ್ ಆಗ್ಬಿಡ್ತು ಇವತ್ತು. ಕರೆಂಟ್ ಬೇರೆ ಇರಲಿಲ್ಲ, ಆ ಕಾರಣ ತುಂಬ ಲೇಟ್ ಬೇರೆ ಆಯಿತು. ಹೊರಡ್ತಾ ಇದ್ದೀನಿ. ಎಷ್ಟೊತ್ತಿಗೆಲ್ಲ 11 ಗಂಟೆ 11:15 ಹೊರಡ್ಬೇಕಾಯಿತು. ಕರೆಂಟ್ ಬೇರೆ ಇಲ್ಲ, ಹೆವಿ ತೊಂದರೆ ಆಗೋಯ್ತು. ಅದರಿಂದನೇ ಅರ್ಧ ರಿಸ್ಕ್ ಆಗೋಯ್ತು. ಹೊರಡ್ತಾ ಇದ್ದೀನಿ ಮನೆ ಹತ್ರ. ಇವತ್ತು ಸೋಮವಾರ ಬೇರೆ, ಅದಕ್ಕೆ ಇವತ್ತು ಬೇಗ ಹೊರಡ್ತಾ ಇದ್ದೀನಿ. ಇವತ್ತೇನು ಅಂಗಡಿ ಇಲ್ಲ ಅದಕ್ಕೆ. ಮತ್ತು ಇವಾಗ ಮನೆಗೆ ಹೋಗ್ತಾ ಡೈರೆಕ್ಟ್ ಏನು ಪ್ಲ್ಯಾನ್ ಅಂದರೆ ಸೀದಾ ಆಟೋ ಎತ್ಕೊಳ್ಳೋದು, ಹೋಗೋದು. ಆಟೋ ಎತ್ಕೊಂಡು ಹೋಗೋದು. ಮತ್ತು ತೋರಿಸ್ತೀನಿ ನಿಮ್ಗೆ ಇವತ್ತು ರ್ಯಾಪಿಡೋದಲ್ಲಿ, ಓಲಾದಲ್ಲಿ, ಆಟೋದಲ್ಲಿ ಏನಿದೆ ಇನ್ಕಮ್ ಅಂತ. ಆಲ್ಮೋಸ್ಟ್ ಅಲ್ಲಿ ಏನಿಲ್ಲ, ಇನ್ಕಮೇ ಇಲ್ಲ. ಅಷ್ಟು ಎಷ್ಟೊತ್ತು ಆನ್ ಮಾಡಿದ್ರು ಡ್ಯೂಟಿನೇ ಬೀಳಲ್ಲ. ಇವತ್ತು ನಿಮ್ಗೆ ತೋರಿಸ್ತೀನಿ. ಇವಾಗ ಇನ್ನೇನು ಹೊಡ್ತಾ ಇದ್ದೀನಿ, ಫಾರಮ್ ಹತ್ರದಿಂದ ಹೊಡ್ತಾ ಇದ್ದೀನಿ. ಇವಾಗ ಹೊಡ್ಬಿಟ್ಟು ಮನೆ ಹತ್ರ ಹೋಗ್ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಆನ್ ದ ವೇ ಮನೆಗೆ ಹೋಗ್ತಾ ನಿಮ್ಗೆ ಒಂದು ಒಳ್ಳೆ ಸೀನ್ರಿ ತೋರಿಸೋಣ ಅಂದ್ಕೊಂಡೆ. ನೋಡಿ, ನಮ್ಮ ಫಾರಮ್ ಹತ್ರ ಯಾವ ಥರ ಸೀನ್ರಿ ಇದೆ ಅಂದರೆ, ಈ ಚಿಕ್ಕ ರೋಡಲ್ಲಿ ಒಂದು ಗಾಡಿ ಬಂದರೆ ಒಂದು ಗಾಡಿ ಪಾಸ್ ಆಗಲ್ಲ. ಅಲ್ಲೆಲ್ಲಿ ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿದೆ. ವ್ಯೂ ಮಾತ್ರ ಮಸ್ತಾಗಿದೆ. ಗಾಡಿ ಎತ್ಕೊಂಡು ಹೋಗೋಣ ಅಂತ ಬಂದೆ, ಆ್ಯಕ್ಚುಲಿ ಆಟೋ ಎತ್ಕೊಂಡು ಹೋಗೋಣ ಅಂತ. ಬಟ್ ಏನು ಮಾಡಲಿ, ಗಾಡಿ ಆಯಿಲ್ ಚೇಂಜ್ ಮಾಡೋದು ತುಂಬ ಗಾಡಿ ಓಡ್ಬಿಟ್ಟಿದೆ. ಅದಕ್ಕೋಸ್ಕರ ಆಯಿಲ್ ಚೇಂಜ್ ಮಾಡೋಕೆ ಹೋಗ್ತಾ ಇದ್ದೀನಿ. ನಾನು ಹೆಂಡ್ತಿಯಿಂದ ತಗೊಳ್ಳೆ ಆಯಿಲ್ ಚೇಂಜ್ ಮಾಡೋಕೆ ಹೋಗ್ತಾ ಇದ್ದೀನಿ. ಗಾಡಿ ಹತ್ರ ಬಂದಿದ್ದೀನಿ. ಇವಾಗ ನಾನು ಹೊರಡಬೇಕು. ಕೀಯಲ್ಲಿ ಗಾಡಿ ಕೀ? ಹಾಂ, ಅಲ್ಲೇ ನೋಡಿ ತೂತಲ್ಲೇ. ಬೇಡ ಜೋಬಲ್ಲಿ ಐತೆ ಬಿಡಿ ಕೀ. ಸರಿ ಬಾಯ್.
ಗಾಡಿ ಆಯಿಲ್ ಚೇಂಜ್ ಮಾಡಿಸ್ಕೊಂಡು ಬರೋಣ ಅಂತ. ನಮ್ಮ ಮನೆ ಪಾರ್ಕಿಂಗ್, ಗಾಡಿ ಪಾರ್ಕಿಂಗೇ ಇದು. ನಮ್ಮ ಮನೆ ಹತ್ರ ನಿಲ್ಸಕ್ಕೆ ಜಾಗ ಇಲ್ಲ, ಇದೇ ನನ್ನ ಗಾಡಿ ಪಾರ್ಕಿಂಗ್ ಇವಾಗ ಸದ್ಯಕ್ಕೆ. ಬನ್ನಿ ಹೊರಡೋಣ, ಗಾಡಿ ಆಯಿಲ್ ಚೇಂಜ್ ಮಾಡಿಸ್ಕೊಬರೋಣ. 20 ನಿಮಿಷ ಆಯ್ತು ಬಿಡು, ನನ್ನ ಗಾಡಿ ಜಾಸ್ತಿ ಓಡಾಯ್ತು ಅದಕ್ಕೋಸ್ಕರನೇ. ಇದನ್ನ ಹಾಕಿ 20 ನಿಮಿಷ ಬಿಡ್ಬೇಕಾ? ಏಂತ ಕೇಳಾಕದಿದು ಇಂಜಿ ನಂದು 15,000 ಎಕ್ಸ್ಟ್ರಾ ಅಲ್ಲ, 10,000 ಓಡೋದು, 15,000 ಓಡೈತೆ ಎಕ್ಸ್ಟ್ರಾ. ಇಂಜಿನ್ ಒಳಗಡೆ ಆಯಿಲ್ ಗಟ್ಟಿ ಇರ್ತಲ್ಲ, ಅದೆಲ್ಲ ಕ್ಲಿಯರ್ ಮಾಡಕ್ಕೆ ಹಾಕೋದು. ಇದನ್ನ ಹಾಕೋದು. ನನ್ನ ಇಂಜಿನ್ ನೋಡಿ ಎಷ್ಟು ಇನ್ನು ಗೋಲ್ಡ್ ಇದ್ದಂಗೆ ಐತಿ. ಇನ್ನ 1,20,000 ಓಡಿಸಿದ್ದೀನಿ ಅವಾಗಲೇ. ಒಂದು ಡ್ರಾಪ್ ಆಯಿಲ್ ಎಲ್ಲೂ ಹೊಡೆದಿಲ್ಲ ನೋಡಿ ನನ್ನ ಗಾಡಿ. ಫಸ್ಟು ಗ್ಯಾರೇಜ್ಗೆ ಹೋಗೋಕ್ಕಿಂತ ಮುಂಚೆ ಇಲ್ಲೇ ಆಯಿಲ್ ತೊಗೊಂಡು ಹೊಟ್ಟೋಣ ಬನ್ನಿ. ತಿರ್ಗಾ ಅಲ್ಲಿ ಹೋದ್ರೆ ಗಾಡಿ ಇರಲಿಲ್ಲ, ತಿರ್ಗಾ ಇಲ್ಲಿಗೆ ಬರ್ಬೇಕು, ನಾನೇ ಬರಬೇಕು ರಿಟರ್ನ್ ಇಲ್ಲಿಗೆ. ಅಲ್ಲಿದೆ ನೋಡ್ರಿ ಐಟಮ್ ಅಂಗಡಿ, ಅಲ್ಲಿದೆ. ಇಲ್ಲೋಗಿ ತಂದ್ಕೊಂಡು ಐಟಮ್ ನಾವು ಈಗ. ಈಗ ತಾನೇ ಜಸ್ಟ್ ಆಯಿಲು ಮತ್ತೆ ಗಾಡಿಗೆ ಐಟಮ್ ತಂದಿದ್ದೀನಿ. 5,800 ರೂಪಾಯಿ ಆಯಿತು. ಬನ್ನಿ ಹೋಗೋಣ ಗ್ಯಾರೇಜ್ ಹತ್ರ. ಈಗ ಪಾಪ ಹುಡುಗ ತಂದು ಕೊಟ್ಟ, ಹೆಲ್ಪ್ ಮಾಡ್ದ. ನೆಕ್ಸ್ಟ್ ಟೈಮ್ ಯಾರೇ ಆಯಿಲ್ ಚೇಂಜ್ ಮಾಡಿದ್ರು ನಮ್ಮ ಕೆಂಗೇರಿ ಕಡೆ ಇಲ್ಲಿಗೆ ಬನ್ನಿ. ನಮ್ಮ ಫ್ರೆಂಡ್ ಕುಮಾರಣ್ಣ ಅಂತ ಒಳ್ಳೆ ಡಿಸ್ಕೌಂಟ್ ಮಾಡ್ಕೋತಾರೆ ಮಾತ್ರ. ಬನ್ನಿ ಈಗ ಗ್ಯಾರೇಜ್ ಹತ್ರ ಹೋಗೋಣ. ಈಗ ಜಸ್ಟ್ ಆಯಿಲೆಲ್ಲ ಚೇಂಜ್ ಮಾಡೋಣ ಹುಡುಗ. ಆಯಿಲೆಲ್ಲ ಡೌನ್ ಮಾಡಿದ್ದಾನೆ. ಆಯಿಲ್ ಇಲ್ಲಿದೆ, ಇವಾಗ ಆಯಿಲ್ ಹಾಕಬೇಕು. ಫಿಲ್ಟರ್ ಹಾಕ್ತಿದ್ದಾನೆ. ಫಿಲ್ಟರ್ ಹಾಕ್ಮೇಲೆ ಇನ್ನೇನು ಆಯಿಲ್ ಹಾಕೋದಷ್ಟೇ. ಫ್ರಂಟ್ ಒಂದು ಸತಿ ಬ್ರೇಕ್ ಪ್ಯಾಡ್ ನೋಡೋಣ ಏನಾಗಿದೆ ಅಂತ. ಮೋಸ್ಟ್ಲಿ ಆಲ್ಮೋಸ್ಟ್ ಅಲ್ಲೆಲ್ಲ ಹೋಗಿದೆ. ನೆಕ್ಸ್ಟ್ ಸರ್ವಿಸ್ಗೆ ಚೇಂಜ್ ಮಾಡೋಣ ಅಂತ. ಇವಾಗ ಸದ್ಯಕ್ಕೆ ಇಷ್ಟು ಮಾಡ್ಕೊಂಡು ಹೊಟ್ಟೋಗೋಣ ಇವಾಗ ಅರ್ಜೆಂಟ್ಗೆ. ಗಾಡಿನ 16,000 ಓಡ್ಬಿಡಿತ್ತು ಗಾಡಿ. ಆ್ಯಕ್ಚುಲಿ 10,000ಕ್ಕೆ ಚೇಂಜ್ ಮಾಡಬೇಕಾಗಿದ್ದು ಗಾಡಿ. ಆಯಿಲೆಲ್ಲ ಚೇಂಜ್ ಆಯಿತು, ಹೊರಡ್ತಾ ಇದ್ದೀನಿ ಮನೆ ಹತ್ರಕ್ಕೆ. ಗಾಡಿ ಆದರೂ ಚಿಕ್ಕಿಂಗ್ ಲೈಟ್ ಮಾತ್ರ ಹೋಗಲಿಲ್ಲ. ಒಂದ್ಸತಿ ಲ್ಯಾಪ್ಟಾಪ್ ಹಾಕ್ಸ್ತಾರೆ ಗಾಡಿಗೆ. ಮತ್ತೆ ಇನ್ನೊಂದು 1,20,000 ಓಡ್ಬಿಟ್ಟಿದೆ ಗಾಡಿ. ಟೈಮಿಂಗ್ ಬೆಲ್ಟ್ ಕೂಡ ಚೇಂಜ್ ಮಾಡಿಸ್ಬೇಕಾಗುತ್ತೆ. ಶೋರೂಮಲ್ಲೇ ಬಿಡೋಣ ಟೈಮಿಂಗ್ ಬೆಲ್ಟ್ನ. ಲೋಕಲಲ್ಲೆಲ್ಲ ಬರೀ ಒರಿಜಿನಲ್ ಸಿಗಲ್ಲ, ಟೈಮಿಂಗ್ ಬೆಲ್ಟ್ ಎಲ್ಲ ಲೋಕಲ್ ಆಗ್ತಾರೆ. ಶೋರೂಮಲ್ಲೇ ಬಿಡೋಣ. ಆ್ಯಕ್ಚುಲಿ ಒಂದು ಟೈಮಿಂಗ್ ಬೆಲ್ಟ್ 1,00,000 ಓಡುತ್ತೆ. ಶೋರೂಮಲ್ಲಿ ಬಿಟ್ಟರೆ ಬೆಟರ್, ಶೋರೂಮಲ್ಲೇ ಬಿಟ್ಟರೆ ಬೆಸ್ಟ್ ಅನಿಸುತ್ತೆ. ಕೂಲೆಂಟ್ ಸ್ವಲ್ಪ ಕಮ್ಮಿ ಇದೆ, ಕೂಲೆಂಟ್ ಹೋಗ್ತಾ ಹಾಕೊಂಡು ಹೊಟ್ಟೋಗೋಣ ಅಂತ ನೋಡೋಣ. ನೋಡಿ ಗೈಸ್, ನಮ್ಮ ಫ್ರೆಂಡು ನಮ್ಮ ನಾಯಿ ರೂಬಿ. ಆ್ಯಕ್ಚುಲಿ ವಿಡಿಯೋ ಅಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ಯಾಕಂದರೆ ಇವಾಗ ಆಟೋ ಹೋಗೋಕ್ಕಾಗಲ್ಲ. ನಾವು ಮುಂದೆ ಸ್ವಲ್ಪ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು, ಅದಕ್ಕೋಸ್ಕರ ಇವತ್ತು ಆಟೋ ಹೋಗೋಕ್ಕಾಗಲ್ಲ. ಮತ್ತೆ ವಿಡಿಯೋ ನಾಳೆ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತೀನಿ. ನಾಳೆ ಆಟೋ ಓಡಿಸ್ತೀನಿ, ನಾಳೆ ಹೋಗ್ತೀನಿ, 100% ಆಟೋಗೆ ಹೋಗ್ತೀನಿ. ಇನ್ನು ಗಾಡಿ ನಂತ ರಿಪೇರಿ ಗ್ಯಾರೇಜ್ ಮೇಂಜರ್ ಏನೂ ವರ್ಕ್ ಇಲ್ಲ. ಶೋರೂಮ್ ಬಿಡಬೇಕು, ಯಾವಾಗಾರು ಫ್ರೀ ಇದ್ದಾಗ ಬಿಡೋಣ ಅಂತ ಹೇಳ್ತಾ ಈ ವಿಡಿಯೋ ಅಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಯಾರ್ಯಾರು ಹೊಸಬ್ರು ನೋಡ್ತಾ ಇದ್ದಾರೋ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಕೊಡ್ರಿ, ಶೇರ್ ಮಾಡಿ. ಅಷ್ಟು ಹೇಳ್ತೀನಿ ಗಾಯ್ಸ್, ಬಾಯ್.